ಕಂಪ್ಲೀಟ್ಲಿ ಬೇಬಿ ನ್ಯಾಚುರಲಿ ಸ್ಟ್ರೈಟ್ ಆ್ಯಂಡ್ ಇಲ್ಲೊಂಚೂರು ಬೌನ್ಸ್ ಸ್ಪಾರ್ಕ್ ಅಗೇನ್. ಓಕೆ ಬಾಯ್ಸ್, ಪಾಪುಗೆ ಶೀತ ಆಗಿದೆ ಫುಲ್ಲು, ಅದಕ್ಕೆ ಏನೋ ಅಷ್ಟೊಂದು ಏನು ತಿನ್ಲಿಕ್ಕೆ ನಾನು ಕೊಡ್ತಾ ಇಲ್ಲ. ಸ್ವಲ್ಪ ಹುಡುಗರನ್ನ ಸಾಕೋದು ಕಷ್ಟ ಆಗೋರು. ಬಿಕಾಸ್ ವೆನೆವರ್ ಐ ಗೆಟ್ ರೆಡಿ, ನಾನು ಚಂದ ರೆಡಿ ಮಾಡಿ ಹೋದಾಗ ಐ ಫೀಲ್ ನಾನು ಮಾತಾಡೋದು ಕೇಳಿಸಲ್ಲ ಬಂಗಾರಿ. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಆಫ್ಟರ್ ಎ ಲಾಂಗ್ ಟೈಮ್ ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಫೀಲ್ ಬರ್ತಾ ಇದೆ. ಬಿಕಾಸ್ ಐ ಹ್ಯಾವ್ ಸೋ ಮಚ್ ಆಫ್ ವೀಡಿಯೋಸ್ ಆಯಿತಾ. ನನ್ನ ಬೇಬಿದಂತೂ ಸಿಕ್ಕಾಬಟ್ಟೆ ವೀಡಿಯೋಸ್ ಇದೆ. ಲೈಕ್ ಅವನಿಗೆ ಕಿವಿ ಚುಚ್ಚಿದ್ದು, ಅನ್ನಪ್ರಸನ್ನ ಮಾಡಿಸಿದ್ದು, ಅದು ಇದು ತುಂಬ ಇದ್ದಾವೆ. ಬಟ್ ಐ ಕಾಂಟ್ ಪುಟ್ ಇಟ್. ಸೊ ದಟ್ಸ್ ದ ಪ್ರಾಬ್ಲಮ್. ಅವ್ನ ಫೇಸ್ ರಿವೀಲ್ ಮಾಡೋಣ ಅಂತ ಕಾಯ್ತಾ ಇದ್ದೀವಿ. ನಿಮಗೆ ಬೇಗ ನಾವು ರಿವೀಲ್ ಮಾಡ್ತೇವೆ. ಯು ವಿಲ್, ಐ ನೋ ನೀವು ತುಂಬ ಜನ ಕೇಳ್ತಾನೆ ಇದ್ದೀರಾ, ಬೇಬಿನ ಯಾವಾಗ ತೋರಿಸ್ತೀರಾ, ಬೇಬಿನ ಯಾವಾಗ ತೋರಿಸ್ತೀರಾ ಅಂತ. ತೋರಿಸ್ತೇವೆ. ಬಿಕಾಸ್ ಈಸ್ ವೆರಿ ಸ್ಮಾಲ್ ಅಲ್ವಾ. ಅಂದರೆ ಏನಂತಾರೆ, ದೃಷ್ಟಿ ಆ ಥರ ಎಲ್ಲ. ಐ ನೋ ನಾನು ಅಷ್ಟೊಂದು ಜನ ನಂಬ್ತಾರಲ್ಲ ನನಗೆ ಗೊತ್ತಿಲ್ಲ. ಬಟ್ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ ಅದು. ಬಿಕಾಸ್ ವೆನೆವರ್ ಐ ಗೆಟ್ ರೆಡಿ, ನಾನು ಚಂದ ರೆಡಿ ಮಾಡಿ ಹೋದಾಗ ಐ ಫೀಲ್ ವೆರಿ ಸಿಕ್. ಅಟ್ ದ ಎಂಡ್ ಆಫ್ ದಿ ಡೇ ನಂಗೆ ತುಂಬ ಹೆಡ್ಏಕ್ ಬರುತ್ತೆ. ತುಂಬ ಒಂಥರ ತುಂಬ ಕಷ್ಟ ಥರ ಫೀಲ್ ಆಗ್ತಿದೆ. ಅಂಟಿಲ್ ನನಗೆ ದೃಷ್ಟಿ ತೆಗಿಯೋವರೆಗೂ ನನಗೆ ಅದು ಸಮಾಧಾನ ಆಗಲ್ಲ. ಸೊ ಇವನು ಈಸ್ ಅ ವೆರಿ ಸ್ಮಾಲ್, ಅದಕ್ಕೆ ಬೇಡ ಅಂತಂದರೆ ಹಂಗಂತಲ್ಲ, ಎಲ್ಲರೂ ದೃಷ್ಟಿನೂ ಕೆಟ್ಟದೇ ಇರುತ್ತೆ ಅಂತ ನಾನು ಹೇಳೋದಿಲ್ಲ. ಕೆಲವೊಬ್ರೊಬ್ರದ್ದು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಬಟ್ ಇಟ್ಸ್ ಫೈನ್, ವೈ ಟು ಟೇಕ್ ರಿಸ್ಕ್ ಅನ್ನೋ ಥರ ಐ ಬಿಲೀವ್. ಸೊ ಈಗ ನಾವು ಬೆಳಗ್ಗೆ ಇವನು 7:30ಗೆ ಎದ್ದಿದ್ದಾನೆ. ಈಗ ಆಲ್ಮೋಸ್ಟ್ 8 o'clock ಆಗ್ತಾ ಇದೆ. ಸೊ ಬೇಗ ನಾವು ಬ್ರಷ್ ಮಾಡಿ, ನನ್ನ ಹಸ್ಬೆಂಡ್ ನೋಡಿ ಅವನು ಶೆಟ್ಟಲ್ ಆಡೋಕ್ಕೆ ಹೋಗಿದ್ದ, ಇವಾಗ ಬಂದಿದ್ದಾನೆ. ಸೊ ಎಲ್ಲಾದರೂ ತಿಂಡಿಗೆ ಅವರು ಫ್ರೆಂಡ್ಸು ಅಲ್ಲಿದ್ದಾರೆ. ಸೊ ಒಂದು ಹೋಟೆಲ್ಗೆ, ವಿಷ್ಣು ಭವನ್ಗೆ ಹೋಗೋಣ ಅಂತ ಅವ್ನು ಫೋನ್ ಮಾಡಿದ್ದ. ಸೊ ಇವಾಗ ನಾವು ಬ್ರಷ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಬೇಗ ಫ್ರೆಶ್ ಅಪ್ ಆಗಿ ಹೊರಡೋಣ ಅಂತ. ಇವತ್ತು ಥ್ಯಾಂಕ್ ಗಾಡ್ ಇವತ್ತು 7:30ಗೆ ಎದ್ದಿದ್ದಾನೆ. ಯೂಶ್ವಲಿ ಅವನು ಅಷ್ಟು ಲೇಟಾಗಿ ಎದ್ದೋಳಲ್ಲ. ಅವನು ಬೆಳಗ್ಗೆ ಬೇಗನೆ 6:30ಗೆಲ್ಲ ಎದ್ಬಿಡ್ತಾನೆ. ಇವತ್ತು ಲೇಟಾಗಿ ಎದ್ದಿದ್ದಾನೆ. ನಮ್ಮ ಇದಕ್ಕೆ ನನಗೊಂದು ಸ್ವಲ್ಪ ಏನಂತಾರೆ, ಚಂದ ನಿದ್ದೆ ಆಯಿತು ನನಗೆ ಇವತ್ತು. ನಿದ್ದೆ ಆಯಿತು. ಇವಾಗ ಬೇಗ ನಾನು ಹಲ್ಲುಜ್ಜಿಬಿಟ್ಟು ತಿನ್ಲಿಕ್ಕೆ ಹೋಗ್ತೇನೆ. ಆಲ್ಮೋಸ್ಟ್ 9 months ಆಯಿತು ನೋಡಿ ನಾನು ಸರಿಯಾಗಿ ನಿದ್ದೆ ಮಾಡಿದೆ. ಹಾರ್ಡ್ಲಿ 4 hours ನಿದ್ದೆ ಮಾಡ್ತಿದ್ದೀನಿ ಎವ್ರಿ ಡೇ ಅಷ್ಟೇ. ಲೈಕ್ ಹೌ ಐ ಆಮ್ ಸರ್ವೈವಿಂಗ್ ಲಿಟಲ್ ಐ ಡೋಂಟ್ ನೋ. ಇಟ್ ಈಸ್ ವಾಟ್ ಇಟ್ ಈಸ್. ಸೊ ಬನ್ನಿ. ಆ್ಯಂಡ್ ದಿಸ್ ಇಸ್ ಅ ಕ್ಯೂಟ್ ನಿಟಲ್ ನೆಸ್ಟ್ ಥರ ಇದೆ ನೋಡ್ರಿ ನಮ್ಮ ಸೊಳ್ಳೆ ಪರ್ದ. ಓಕೆ, ಲೆಟ್ಸ್ ಗೋ. ಇವಾಗ ಬೇಗ ರೆಡಿ ಆಗೋಣ. ರೆಡಿ ಅಂತ ಇಲ್ಲ, ಜಸ್ಟ್ ಫ್ರೆಶ್ ಅಪ್ ಆಗೋದಷ್ಟೆ. ಕಿತ್ತಿದ ಮೈಕ್ ಯಾರದು ಕಿತ್ತಿದ ಮೈಕ್? ನಾನು ಮಾತಾಡೋದು ಕೇಳಿಸಲ್ಲ ಬಂಗಾರಿ. ಮೈಕ್ ಅದು ಮಾತಾಡೋದು ಕೇಳಿಸಲ್ಲ. ಯಾರೊಬ್ರು ಇವತ್ತು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಬೆಳಗ್ಗೆನೆ ಶಟಲ್ ಗಿಟಲೆಲ್ಲ ಆಡ್ಕೊಂಡು ಫುಲ್ ಆ್ಯಕ್ಟಿವ್ ಡೇ ಇವತ್ತು. ಫುಲ್ಲು ವರ್ಕೌಟ್. ಸ್ವೆಟ್ ತೋರಿಸು. ಓ, 6 ಪ್ಯಾಕ್ ಥರ ಸ್ವೆಟ್ ಕಾಣಿಸ್ತಾ ಇದೆ. ಟೈಮು ಆಲ್ಮೋಸ್ಟ್ 10 o'clock ಆಗಿದೆ. ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ಹಾಗೆ ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಎಷ್ಟೊತ್ತು ಮಾಡಿಬಿಟ್ವಿ ನೋಡಿ. ಸೊ ಮನೆಗೆ ಬಂದು ಈಗ ನನ್ನ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ ಸಾರು ಬಿಸಿ ಮಾಡೋದು. ನಮ್ಮ ಮನೇಲಿ ನಾವು 2 days ಒಂದು ಸಾರು ಮಾಡೋದು. ನೀವು ಹೇಗೆ ನಿಮ್ಮ ಮನೇಲಿ ಮಾಡ್ತೀರಾ ಅಂತ ನಂಗೆ ಹೇಳಿ. ನಾವು ಹೇಗೆ ಅಂದರೆ ನಮ್ಮ ಮನೇಲಿ ಸಾರುಗಳು ಯಾವುದು ಈಸಿ, ಹಿಂಗೆ ಪಟ್ ಅಂತ 5 ನಿಮಿಷ 10 ನಿಮಿಷ ಅರ್ಧ ಗಂಟೆಲಿ ಮಾಡೋಂಥದ್ದು ಯಾವುದೂ ಇರಲ್ಲ. ಇಟ್ ಟೇಕ್ಸ್ ಟೈಮ್. ಸಾರು ಎಲ್ಲ ಪಾತ್ರೆಯಲ್ಲಿ ನೀಟಾಗಿ, ನಾವು ಮತ್ತು ಕುಕ್ಕರೆಲ್ಲ ಜಾಸ್ತಿ ಬಳಸೋದಿಲ್ಲ. ಸೊ ಹಾಗಾಗಿ ಟೇಕ್ಸ್ ಟೈಮ್. ನಮ್ಮ ಮನೇಲಿ ಮಿನಿಮಮ್ 1 hour ಬೇಕು ಸಾರು ಮಾಡೋಕ್ಕೆ. ಆ್ಯಂಡ್ ನಾವು ಒಂದೇ ಟೈಮ್ ಸಾರು ತಿನ್ನೋದು, ದಟ್ ಈಸ್ ನೈಟ್. ನೆನ್ನೆ ಸಾರು ಮಾಡಿರೋದು, ನೆನ್ನೆ ನೈಟ್ ತಿಂತೀವಿ ಮತ್ತು ಇವತ್ತು ನೈಟ್ ತಿಂತೀವಿ. ಆ್ಯಂಡ್ 1 ನೈಟಿಗೋಸ್ಕರ ಇಬ್ಬರಿಗೆ ಲೈಕ್
ನೀವು ಎಷ್ಟು ಕಡಿಮೆ ಅಂತ ಮಾಡ್ತೀರಾ, ಇಟ್ಸ್ ಇಂಪಾಸಿಬಲ್ ಆಯಿತಾ. ಸೊ ಹಾಗಾಗಿ ಏನು ಮಾಡ್ತೀವಿ, ನಾವು ಯೂಶ್ವಲಿ ಸಾರು ಮಾಡಿದರೆ 2 ಟೈಮ್ಸ್ ತಿಂತೀವಿ, ಈ ನೈಟು ಮತ್ತು ಇವತ್ತಿನ ನೈಟು. ಸೊ ಹಿಂಗೆ ತಿಂದು ಖಾಲಿ ಮಾಡ್ತೀವಿ. ಆ್ಯಂಡ್ ಸಾರು ಕುದ್ದ ಮೇಲೆ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ. ನೀವು ಯಾರ್ಯಾರು ಹಂಗೆ ತಿಂದಿದ್ದೀರಾ ನಿಮಗೆ ಗೊತ್ತಾಗುತ್ತೆ. ಅದು ಕುದ್ದಿ ಸ್ವಲ್ಪ ಗಟ್ಟಿಯಾಗುತ್ತಲ್ಲ, ಅವಾಗ ಮಜಾ ಇರುತ್ತೆ ತಿನ್ನೋದಕ್ಕೆ. ಟೇಸ್ಟ್ ಎಸ್ಪೆಷಲಿ ಕಾಳುಗಳ ಸಾರುಗಳೆಲ್ಲ ಅಂತೂ ಕುದ್ದು ಇನ್ನೂ ಟೇಸ್ಟ್. ಆಮೇಲೆ ಹೋಳಿಗೆ ಸಾರು, ಅಗ್ರಿ ಆರ್ ನಾಟ್ ಅಲ್ವಾ, ಹೋಳಿಗೆ ಸಾರು ಅಲ್ವಾ. ಸೊ ಹೀಗೆ ಸೊ ನಾವು ಹೀಗೆ ತಿನ್ನೋದು. ಸೊ ಮತ್ತೆ ನೈಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಫಸ್ಟ್ ಬಂದುಬಿಟ್ಟು ನಾನು ಸಾರು ಬಿಸಿ ಮಾಡ್ತಾಯಿದ್ದೀನಿ. ಸೊ ಸಾರು ಬಿಸಿ ಆಗಿದೆ ಆಲ್ಮೋಸ್ಟ್, ಇವಾಗ ಆಫ್ ಮಾಡ್ಬಿಡ್ತೀನಿ. ಸೊ ಆ್ಯಂಡ್ ನಮ್ಮ ಪಾಪುಗೆ ಶೀತ ಆಗಿದೆ ಫುಲ್ಲು, ಅದಕ್ಕೆ ಏನೋ ಅಷ್ಟೊಂದು ತಿನ್ನಲಿಕ್ಕೆ ನಾನು ಕೊಡ್ತಾ ಇಲ್ಲ. ಸ್ವಲ್ಪ ಫಾಸ್ಟಿಂಗಲ್ಲಿ ಇರಲಿ ಅವನಿವತ್ತು ಅಂತ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಅವನು ಅಷ್ಟು ತಿಂತಾ ಇಲ್ಲ ಯಾವುದು ಕೊಟ್ಟರು. ನಾನು ಯೂಶ್ವಲಿ ತಿಂತಾನೆ, ಯಾವ್ದು ಕೊಟ್ಟರು ಏನು ಕೊಟ್ಟರು ಚೆನ್ನಾಗಿ ತಿಂತಾನೆ ಅವನು. ಐ ಡೋಂಟ್ ಫೋರ್ಸ್ ಫೀಡ್ ಹಿಮ್, ಸುಮ್ಮನೆ ಆಫರ್ ಮಾಡ್ತೀನಿ. ಆಫರ್ ಮಾಡೋದಷ್ಟೇ ನನ್ನ ಕೆಲಸ, ಅವ್ನು ತಿನ್ನೋದು ಬಿಡೋದು ಅವನ ಕೆಲಸ. ಸೊ ಹಾಗಾಗಿ ನಾನು ಕ್ವಾಂಟಿಟಿ ಬಗ್ಗೆ ನಾನು ಥಿಂಕ್ ಮಾಡಲ್ಲ, ಕ್ವಾಲಿಟಿ ಬಗ್ಗೆ ಅಷ್ಟೇ ಥಿಂಕ್ ಮಾಡ್ತೀನಿ. ನಾನು ಎಷ್ಟು ಕ್ವಾಲಿಟಿಯಾಗಿ ಎಷ್ಟು ಚೆನ್ನಾಗಿರೋ ಅಂದರೆ ವೆರೈಟೀಸ್ ಆಫ್ ಫುಡ್ ಎಲ್ಲ ಪ್ರೋಟೀನ್ ಮಿನರಲ್ ಅಂತಿದ್ದೀನಿ, ಅಪ್ಪಚ್ಚಿ ಬಿದ್ದೆ, ಪ್ರೋಟೀನು ಎಲ್ಲ ಥರ ಇರುವಂತಹ ಪ್ರಾಡಕ್ಟ್ನ ಕೊಡ್ತೀನಿ ನಾನು. ಸೊ ಅದೇ ಕ್ವಾಲಿಟಿ ಮೇಲೆ ನಾನು ಕಾಂಪ್ರಮೈಸ್ ಆಗಲ್ಲ. ಆ್ಯಂಡ್ ಕ್ವಾಂಟಿಟಿ ಅದು ಅವ್ನು ಡಿಸೈಡ್ ಮಾಡೋದು, ನಾ ಡಿಸೈಡ್ ಮಾಡೋ ಅಂಥದ್ದಲ್ಲ ಅದು. ಸೊ ಹೀಗೆ ಹಾಗಾಗಿ ಅವ್ನು ಚೆನ್ನಾಗೇ ತಿಂತಾನೆ ಯಾವಾಗಲೂ. ಬಟ್ ಸಮ್ಟೈಮ್ಸ್ ಈ ಥರ ಶೀತ ಎಲ್ಲ ಆದಾಗ ಅವ್ನು ತಿನ್ಲಿಕ್ಕೆ ಹೋಗೋದಿಲ್ಲ. ಆಗ ನಾನು ಫೋರ್ಸ್ ಮಾಡಲ್ಲ, ಅವನಿಗೆ ಹೆಂಗೆ ಬೇಕೋ ಅವ್ನು ಬಿಟ್ಬಿಡ್ತೀನಿ. ಯಾಕಮ್ಮ ಅಳು ಬರ್ತಿದೆ? ಅವನಿಗೆ ಇವಾಗ ಸ್ನಾನ ಮಾಡಿಸಿ ಫಸ್ಟು ಮಲಗಿಸ್ಬೇಕು. ಆ್ಯಂಡ್ ನಾವಿವಾಗ ಹೊರ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸ್ವಲ್ಪ ಗ್ಯಾಸ್ ಸ್ಟವ್ ಅದೆಲ್ಲ ಪರ್ಚೇಸ್ ಮಾಡಬೇಕು. ನಮ್ಮ ಮನೇಲಿ 2 ಬರ್ನಲ್ ಗ್ಯಾಸ್ ಸ್ಟವ್ ಇರೋದು, ಆಲ್ಮೋಸ್ಟ್ 5 ಇಯರ್ಸ್ ಆಯಿತು ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಈಗ 5 ಬರ್ನಲ್ ತಗೊಳ್ಳೋಣ ಅಂತ ಪ್ಲ್ಯಾನು. ನಾನೆಲ್ಲ ಆಟ ಆಡ್ತದೆ. 5 ಬರ್ನಲ್ ತಗೊಳ್ಳೋಣ ಅಂತ ಪ್ಲ್ಯಾನು. ಸೊ 5 ಅಲ್ಲ, ಸಾರಿ 4 ಬರ್ನಲ್ ತಗೊಳ್ಳೋಣ ಅಂತ. ಚೆನ್ನಾಗಿರೋದೇ ತಗೊಳ್ಳೋಣ ಲಾಂಗ್ ಟರ್ಮಿಗೆ, ಜಸ್ಟ್ ಇನ್ ಕೇಸ್ ನಾವೇನಾದರೂ ನಮ್ಮ ಸ್ವಂತ ಮನೆ ತೊಗೊಂಡು ಮೂವ್ ಆದ್ರೂ ಅಲ್ಲೂ ಸೇಮ್ ಯೂಸ್ ಮಾಡ್ತಾರೆ. ಬಿಕಾಸ್ ಆಗ್ಲಗ್ಲ ಗ್ಯಾಸ್ ಸ್ಟವ್ ಚೇಂಜ್ ಮಾಡೋದು ಒಂದು ದೊಡ್ಡ ಕತೆ ಹೇಳ್ತೀನಿ ನೋಡಿ. ತೊಗೊಳತ್ತೇನೋ 2,000 ರೂಪಾಯಿ 3,000 ರೂಪಾಯಿಗೆ ತೊಗೊಂಡ್ಬಿಡ್ತೀವಿ. ಅದೇ ವಾಪಸ್ ಕೊಡ್ತಾ 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಅಂತ ಹೇಳ್ತಾರೆ. ಹೊಟ್ಟೆ ಎಲ್ಲ ಉರಿಯುತ್ತೆ. ಸೊ ಹಾಗಾಗಿ ಆಗ್ಲಗ್ಲ ಚೇಂಜ್ ಮಾಡೋದು ಬೇಡ ಗ್ಯಾಸ್ ಸ್ಟವ್ ಅಂತ. ಏನಮ್ಮ ಜಿಕ್ 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 ಜಿಕ್ಕ ಚಿಕ್ಕ ಆ ಜಿಕ್ಕ ಜಿಕ್ಕ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ಪಾಪುಗೆ ಮಲಗಿಸೋದಕ್ಕೆ ಟ್ರೈ ಮಾಡಿದೆ, ಬಟ್ ಈಸ್ ನಾಟ್ ಸ್ಲೀಪಿಂಗ್. ನಾನು ಹೇಳ್ತಿದ್ದೀನಲ್ಲ, ನನ್ನ ಲೈಫಲ್ಲೇ ನಾನು ಕಲ್ತಿಲ್ದಿರೋಂತಹ ಎಲ್ಲ ಪೇಷನ್ಸೂ ಇವ್ನು ನನಗೊಂದು 6 ಮಂತ್ಸಲ್ಲಿ ಕಲಿಸ್ಬಿಟ್ಟಿದ್ದಾನೆ. ಲಿಟ್ರಲಿ ಹೇಳ್ತಿದ್ದೀನಿ. ನನಗೆ ಈಗ ಎಷ್ಟು ಸಿಟ್ಟು ಬರ್ತಿದೆ ಅಷ್ಟು ಸಿಟ್ಟು ಬರ್ತಿದೆ. 10 ನಿಮಿಷನೂ ಮಲಗಿಲ್ಲ ಅವನು. ಅರ್ಧ ಗಂಟೆ ಇವಾಗ ತೂಗಿದ್ದೀನಿ. ಈಗ ಇಲ್ಲಿ ನಿಂತ್ಕೊಂಡಿಲ್ಲ, ಆಟ ಆಡ್ತಾ ಇದ್ದಾನೆ. ಲಿಟ್ರಲಿ ಹೇಳ್ತಿದ್ದೀನಿ, ನಮ್ಮ ಸಿಯಾನ ಗೊಂಬೆ ಕೂತಂಗೆ ಕೂತಿರೋಳು ಯಾವಾಗಲೂ. ಬಟ್ ಹುಡುಗರನ್ನ ಸಾಕೋದು ಕಷ್ಟ ಆಗೋರು. ನಿಂತಿದ್ದ ಜಾಗದಲ್ಲಿರಲ್ಲ, ಇವಾಗ ಬರೀ ಕ್ರಾಲ್ ಮಾಡ್ತಿದ್ದಾನೆ. ಏನು ಸಿಕ್ಕಿದ್ರೆ ಹತ್ತು ನಿಂತ್ಬಿಡ್ತಾನೆ ಹಂಗೆ. ಮತ್ತೇನು ತಿರುಗಿ ನೋಡ್ತಿದ್ಯಾ? ಈಗ ಅವನಿಗೆ ಕೂರಕ್ಕೆ ಬರಲ್ಲ, ಅವಾಗೋಗಿ ಧಬ್ಬ ಅಂತ ಬೀಳ್ತಾನೆ. ಅವ್ನು ಹಿಂದೆ ಹೋಗೋಗಿ ನಾನು ನಿಂತ್ಕೋಬೇಕು. ಈ ಥರ ನಿಂತ್ಬಿಡ್ತಾನೆ ಎಲ್ಲ ಕಡೆ. ಅವನಿಗೆ ಕೂರಕ್ಕೆ ಆ್ಯಕ್ಚುಲಿ ಬರಲ್ಲ. ಇನ್ನು ಇಳಿಸ್ಬಿಡ್ತೀನಿ. ನನಗೆಲ್ಲ ಅವಾಗಿಂದ ಬೀಳ್ತಾನೆ ಅಂತ ಅನ್ನಿಸ್ತದೆ. ಇಳಿಯಮ್ಮ. ಈಗ ಇಳಿಸಿದ್ದೇನೆ ಮತ್ತೆ ಹತ್ತಾನೆ ಅವನು. ರಿಪಿಟೇಟಿವ್ ಪ್ರೋಸೆಸ್ ನನಗೆ. ಇದಂತ ಅಲ್ಲ, ಎಲ್ಲ ಕಡೆ ಹತ್ತುತ್ತಿರ್ತಾನೆ. ಈ ಕಡೆ ಲ್ಯಾಪ್ಟಾಪ್ ಇಟ್ಟಿದ್ದೀನಿ, ಅದ್ರ ವೈರ್ ಎಳಿತಾನೆ, ಅಲ್ಲಿ ಸೋಫಾ ಹತ್ತುತ್ತಾನೆ. ಎಲ್ಲ ಹತ್ತೋದೇ ಒಂದು ಕೆಲಸ ಇವಾಗ ನಮಗೆ, ಬೇರೆ ಇನ್ನೇನು ಕೆಲಸ ಇಲ್ಲ. ಹತ್ತೋದು ನಿಲ್ಲೋದು. ಸೊ ಇವನು ಹೆಂಗೆ ಅಂದರೆ ತುಂಬ ನಿದ್ದೆಯಲ್ಲಿ ತುಂಬ ಸೆನ್ಸಿಟಿವ್ ಇದ್ದಾನೆ ಆಯಿತಾ. ಅಂದರೆ ಏನಾದರೂ ಸೌಂಡ್ ಆದರೆ, ಡೋರ್ ಬೆಲ್ ಆದರೆ, ಡೋರ್ ತೆಗೆದ್ರೆ ಆ ಥರ ಎಲ್ಲ ಆದರೆ ಎದ್ಬಿಡ್ತಾನೆ ಬೇಗ. ಅದಕ್ಕೆ ನಾನೇನು ಮಾಡ್ತೀನಿ, ಬ್ಯಾಕ್ಗ್ರೌಂಡಲ್ಲಿ ಯೂಟ್ಯೂಬಲ್ಲಿ ಯಾವ್ದಾದ್ರು ಒಂದು ದೇವ್ರ ಹಾಡು ಹಾಕಿ ಅಥವಾ ಶ್ಲೋಕ ಆ ಥರ ಏನಾದರೂ ಹಾಕಿ ಬಿಟ್ಬಿಡ್ತೀನಿ.
ಸೊ ದಟ್ ನಾವೇನಾದರೂ ಓಡಾಡೋದು ನಾವೇನಾದರೂ ಕೆಲಸ ಮಾಡೋ ಸೌಂಡಿಗೆ ಅವ್ನು ಎದ್ದೊಳ್ಬಾರ್ದು ಅಂತ. ಸೊ ಅದೇನಾದರೂ ಆಫ್ ಮಾಡಲಿ ಟಿ ವಿ ಆನ್ ಮಾಡಲಿಲ್ಲ ಅಂದರೆ ನಾವು ಲೈಕ್ ಪಿನ್ ಡ್ರಾಪ್ ಸೈಲೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ ಮನೇಲಿ. ಅಂದರೆ ಅವ್ನು ಹೆಂಗೆ ಲೆಕ್ಕ ಅಂದರೆ ಅವ್ನು ಮಲ್ಕೊಂಡಾಗ ಯಾವ ನಾಯ್ಸ್ಗಳಿರುತ್ತಲ್ವ ಅದೇ ಥ್ರೂ ಔಟ್ ಇರಬೇಕು ಅವನಿಗೆ. ಇಲ್ಲ ಸೌಂಡಲ್ಲಿದ್ದರೆ ಸೌಂಡೇ ಇರಬೇಕು, ಇಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಇದ್ದರೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂತೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಟ್ರೈ ಮಾಡ್ತೀವಿ. ಆ್ಯಂಡ್ ಅವನು ಡೀಪ್ ಸ್ಲೀಪ್ ಅಂತ ಹೋಗೋದು ನೈಟ್ ಅಷ್ಟೇ. ಮಾರ್ನಿಂಗ್ ಟೈಮೆಲ್ಲ ಅವ್ನು ಡೀಪ್ ಸ್ಲೀಪ್ ಅಂತ ಹೋಗೋದೇ ಇಲ್ಲ. ಅಪ್ಪ ನನಗೆ ಎಂಥ ಅಮ್ಮನಿಗೆ ಎಂಥ ಮಗ ಅಂತ ನನಗನ್ಸುತ್ತೆ. ನಾನಂತೂ ಸಂತೆಲ್ಲೂ ನಿದ್ದೆ ಮಾಡ್ತಾರೆ ಅಂತಾರಲ್ಲ ಆ ಕೆಟಗರಿ ನಾನು, ಲಿಟ್ರಲಿ ಐ ಮೀನ್ ದಾಟ್ ಕೆಟಗರಿ. ಇವನು ಹೆಂಗೆ ಅಂದರೆ ಇವ್ನು ನಿದ್ದೆನೇ ಮಾಡಲ್ಲ. ಅವರಪ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ನಿದ್ದೆ ಮಾಡ್ತಾರೆ. ಇವನು ಅವರಪ್ಪನಿಗಿಂತ ಹೆಚ್ಚಾಗ್ಬಿಟ್ಟವನು, ಅವ್ರ ಅಪ್ಪನಷ್ಟು ನಿದ್ದೆ ಮಾಡಲ್ಲ. ಹಾಗೆ ದಿಸ್ ಇಸ್ ದ ಸ್ಟೋರಿ. ಈಗ ನಾನು ಬೇಗ ರೆಡಿ ಆಗಿಬಿಡ್ತೇನೆ. ಇವನು ಫಸ್ಟ್ ಮಲಗಿಸ್ತಾನ, ಆಮೇಲೆ ಆ ಗ್ಯಾಪಲ್ಲಿ ರೆಡಿ ಆಗೋಣ ಅಂದ್ಕೊಂಡೆ. ಐ ಡೋಂಟ್ ಥಿಂಕ್ ಸೊ ದಟ್ ವಿಲ್ ಹ್ಯಾಪನ್. ಆಲ್ರೆಡಿ ಹತ್ತಕ್ಕೆ ನಿಲ್ತದಾನೆ, ಮತ್ತೆ ನಿಂತಿದ್ದಾನೆ ಇವಾಗ ನೋಡ್ರಿ. ಏನಮ್ಮ ಇಳಿಯೋಕ್ಕೆ ಬರ್ತಿಲ್ಲ? ನೀನು ಮಾತಾಡಿಸ್ಬೇಡ ನನಗೆ. ನನ್ನ ಎಫರ್ಟ್ ಎಲ್ಲ ವೇಸ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಹತ್ತಿದ್ದಾನೆ. ನನಗೆ ಒಂದೊಂದು ಸೆಕೆಂಡೂ ಒಂಥರ ಎಲ್ಲಿ ಯಾವಾಗ ಬೀಳ್ತಾನೋ ಅಂತ ಜೀವ ಕೈಯಲ್ಲಿ ಇಟ್ಕೊಂಡು ಅವ್ನು ಹಿಂದೆ ಇರಬೇಕು. ನನಗೆ ಎಳ್ದು ವಾಪಸ್ ಬಿಡೋಕ್ಕೂ ಇಷ್ಟ ಇಲ್ಲ. ಲೆಟ್ ಹಿಮ್ ಎಕ್ಸ್ಪ್ಲೋರ್ ಅನ್ನೋ ಥರ ಅನಿಸುತ್ತೆ. ಅಂದರೆ ಅಟ್ಲೀಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕಲ್ವಾ. ನಾವು ಎಲ್ಲದಕ್ಕೂ ಎಳ್ದು ತಂದು ಕೂರಿಸಿದ್ರೆ ಲೈಕ್ ವೆನ್ ದೇ ವಿಲ್ ಗೆಟ್ ಟು ನೋ ಓಕೆ ಹಿಂಗೆ ಮಾಡಿದ್ರೆ ನಾನು ಹಿಂಗೆ ಬೀಳ್ತೀನಿ ಅಂತನಾದರೂ ಅರ್ಥ ಆಗಬೇಕಲ್ವ ಅವರಿಗೆ. ನಾನು ಅದನ್ನು ಅರ್ಥನೇ ಮಾಡ್ಸೋಕ್ಕೆ ಬಿಡಲಿಲ್ಲ ಅಂದರೆ ನಾನು ಒಂದ್ಸಲ ಹಂಗೆ ಅನಿಸುತ್ತೆ, ಲೆಟ್ ಹಿಮ್ ಫಾಲ್. ಬಿದ್ರೇ ಗೊತ್ತಾಗುತ್ತೆ ಅವನಿಗೆ ಹಿಂಗೆ ಹತ್ತಬಾರ್ದು, ಹಿಂಗೆ ಮಾಡಬಾರ್ದು ಅಂತ. ಮನೆ ಮುಂದೆ ಈ ಥರ ಪುಟ್ಟದ ಯಾವುದೋ ಒಂದು ರಂಗೋಲಿ ಇದ್ದರೆ ನೋಡೋಕ್ಕೆ ಚಂದ. ನನಗಿನ್ನೂ ನೆನಪಿದೆ, ನಾನು ಟ್ಯೂಷನ್ಗೆ ಹೋಗ್ತಾ ಟೈಮಲ್ಲಿ ಒಬ್ಬರು ಮನೆ ಮುಂದೆ ಚಂದ ರಂಗೋಲಿ ಹಾಕಿರೋರು ಆಯಿತಾ. ಸೊ ಎವ್ರಿ ಟೈಮ್ ಬೇರೆ ರೋಡಲ್ಲಿ ಹೋಗೋದು ಚಾನ್ಸ್ ಇದ್ರೂ ಕೂಡ ಅದೇ ರೋಡಲ್ಲಿ ಹೋಗ್ತಾಯಿದ್ವಿ. ಸೊ ದಟ್ ಆ ರಂಗೋಲಿ ನೋಡಬೇಕಂತ ಅಷ್ಟು ಚಂದ ಬಿಡಿಸ್ತಾಯಿದ್ರು. ಅದಕ್ಕೆ ನಾನು ರೆಡಿ ಆಗ್ತಾಯಿದ್ದೆ. ಐ ಆಮ್ ವೇರಿಂಗ್ ದಿಸ್ ಕ್ಯೂಟ್ ಲಿಡಲ್ ಟಾಪ್. ಸೊ ಚೂರು ದಪ್ಪ ಇದ್ದೀನಿ ಇನ್ನು. ನೀವು ಯಾರೂ ಹೇಳೋ ಅವಶ್ಯಕತೆ ಇಲ್ಲ. ಐ ನೋ ನಾನು ದಪ್ಪ ಆಗಿದ್ದೀನಿ. ಐ ವಾಂಟ್ ಟು ಲೂಸ್ ಮೈ ವೆಯ್ಟ್. ಐ ಆಮ್ ಆನ್ ದ್ಯಾಟ್ ಜರ್ನಿ ರೈಟ್ ನೌ. ಸೊ ಹೋಪ್ ಸೊ ಐ ವಿಲ್ ಫೈಂಡ್ ದ್ಯಾಟ್ ಓಲ್ಡ್ ಮೈ ಸೆಲ್ಫ್ ಅಗೇನ್. ಡೋಂಟ್ ವರಿ, ಇಟ್ಸ್ ಜಸ್ಟ್ ಎ ಫೇಸ್. ಐ ನೋ ಹೇಳೋದಕ್ಕೆ ತುಂಬ ಈಸಿ. ಹಂಗೆ ರೆಡಿ ಆಗ್ತಾ ಮಾತಾಡೋಣ. ಓಕೆ, ಹೇಳೋದು ತುಂಬ ಈಸಿ ಆ್ಯಕ್ಚುಲಿ. ಇಟ್ಸ್ ಜಸ್ಟ್ ಎ ಫೇಸ್. ಯಾಕೆ ಅಷ್ಟೊಂದು ಫೀಲ್ ಆಗ್ತೀರಾ, ಯು ಗೇವ್ ಬರ್ತ್ ಆ್ಯಂಡ್ ಆಲ್ ಅಂತ ಥರ ಎಲ್ಲ ತುಂಬ ಏನೇನೋ ಮಾತಾಡ್ಬೋದು. ನಾನು ಮಾತಾಡ್ತೀನಿ. ಬಟ್ ಸಮ್ಟೈಮ್ಸ್ ಅನಿಸುತ್ತೆ ಈ ಕಬೋರ್ಡ್ ಫುಲ್ ಬಟ್ಟೆ ಇದೆ ಆಯಿತಾ. ಈ ಕಬೋರ್ಡ್ ಫುಲ್ ಇದೆ. ನಾಟ್ ಇವನ್ ಎ ಸಿಂಗಲ್ ಪೀಸ್ ಫಿಟ್ ಆಗುತ್ತೆ ಲಿಟ್ರಲಿ. ಸೊ ಆವಾಗ ಹೆಂಗೆ ಅಂದರೆ ಇವಾಗ ಎಲ್ಲಾದರೂ ಹೊರಗೆ ಹೋಗಬೇಕು ಅಂದರೆ ರೆಡಿ ಆಗೋಕ್ಕೆ ಒಂದು 20 ಜೊತೆ ಬಟ್ಟೆ ಟ್ರೈ ಮಾಡಬೇಕು ಆಯಿತಾ. ಅದ್ರಲ್ಲಿ ಯಾವುದೂ ಆಗೋಲ್ಲ. ಆ್ಯಂಡ್ ಎಟ್ ದ ಎಂಡ್ ಆಫ್ ದಿ ಡೇ ವಿ ವಿಲ್ ವೇರ್ ದಿ ಸೇಮ್ ಲೂಸ್ ಟಿ ಶರ್ಟ್. ಬಿಕಾಸ್ ಹೆಂಗೆ ಅಂದರೆ ಒಂದು ಫಿಟ್ ಆಗೋಲ್ಲ ಆಯಿತಾ. ಒಂದು ಫಿಟ್ ಆಗೋ ಅಂಥವು ಇದು ಫೀಡ್ ಮಾಡೋಕ್ಕೆ ಸರಿ ಹೋಗೋಲ್ಲ ಅಂತ ಬಿಡ್ತೀವಿ. ಸೊ ಹೀಗೆ 2 ಅವರ್ ಕುತ್ಕೊಂಡು ರಿಸರ್ಚ್ ಮಾಡಿ ಅದು ಇದಾಗ್ತಿಲ್ಲ ಅಂತ ಹಾಕೊಂಡು ತೆಗೆಯೋದು ಮಾಡಿ ಕೊನೆಗೆ ಯಾಕೆ ಹೊರಗೆ ಹೋಗ್ತಾ ಇದ್ದೀವಿ ಅನ್ನೋದೇ ಮರ್ತೋಗ್ಬಿಡುತ್ತೆ. ಆ್ಯಂಡ್ ಹೊರಗೆ ಹೋಗ್ಬೇಕಾ ಬೇಜಾರು ಬಂದೋಯ್ತು ನನಗೆ. ಹೊರಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಐ ಡೋಂಟ್ ವಾಂಟ್ ಟು ಗೋ ಔಟ್ ರೈಟ್ ನೌ ಅನ್ನೋ ಥರ ಫೀಲ್ ಬರುತ್ತೆ ಲಿಟ್ರಲಿ. ಸೊ ಐ ಆಮ್ ಇನ್ ದ್ಯಾಟ್ ಸಿಚುವೇಶನ್ ರೈಟ್ ನೌ. ಸೊ ಎವ್ರಿ ಟೈಮ್ ಬಟ್ಟೆ ಹಾಕ್ಬೇಕಾದ್ರೂ ಅನಿಸುತ್ತೆ, ಓ ಮೈ ಗಾಡ್, ಎಷ್ಟು ಯಾವಾಗ ನಾನು ಮತ್ತೆ ಸರಿ ಹೋಗ್ತೇನೆ, ಮತ್ತೆ ಯಾವಾಗ ನಾನು ಓಲ್ಡ್ ಸೆಲ್ಫ್ ಫೀಲ್ ಆಗುತ್ತೆ ನನಗೆ ಅಂತ ಫೀಲ್ ಬರುತ್ತೆ. ಇಟ್ಸ್ ಓಕೆ, ಇಟ್ ಈಸ್ ವಾಟ್ ಇಟ್ ಈಸ್ ಅಲ್ವಾ. ಇವಾಗ ಏನೂ ಮಾಡೋಕ್ಕಾಗಲ್ಲ. ಲೆಟ್ಸ್ ಅಕ್ಸೆಪ್ಟ್ ಇಟ್. ಆ್ಯಂಡ್ ಸುಮ್ಮನೆ ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಬೇಜಾರಾಗೋದಕ್ಕಿಂತ
ನೆಕ್ಸ್ಟ್ ಮುಂದೆ ಏನು ಮಾಡ್ಬೋದು, ಲೆಟ್ಸ್ ವರ್ಕ್ ಟುವರ್ಡ್ಸ್ ಇಟ್. ಏನಿದೆ ಗೋಲು ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ನಾ ಡಿಸೈಡ್ ಆದೆ. ಆ್ಯಂಡ್ ಪಾಸ್ಟ್ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಫ್ಯೂಚರ್ದು ಏನಿದೆ ಅದ್ರ ಮೇಲೆ ವರ್ಕ್ ಮಾಡಬೇಕು. ಈಗ ನಾನು ಎಷ್ಟೇ ಯೋಚನೆ ಮಾಡಿದ್ರು, ಎಷ್ಟೇ ಆದರೂ, ಎಷ್ಟೇ ಬೇಜಾರಾದ್ರೂ ನಥಿಂಗ್ ಕ್ಯಾನ್ ಹ್ಯಾಪನ್ ಅಲ್ವಾ. ಅಂಟಿಲ್ ಅನ್ಲೆಸ್ ಐ ಪುಟ್ ಎಫರ್ಟ್. ಐ ನೋ ಸುಮಾರು ಜನ ನನ್ನ ಥರನೇ ಐ ಆಮ್ ಯೂಸಿಂಗ್ ದಿಸ್ ಕಾಂಪ್ಯಾಕ್ಟ್. ನಾನು ನಿಮಗೆ ಗೊತ್ತು, ನನಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ನಾನು ಎವ್ರಿ ಟೈಮ್ ಏನು ಯೂಸ್ ಮಾಡ್ತೀನಿ, ನನ್ನ ಹತ್ರ ಇರೋದೇ 3 ಮತ್ತೊಂದು ಪ್ರಾಡಕ್ಟು. ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡಲ್ಲ ಆ್ಯಂಡ್ ತುಂಬ ಸಿಂಪಲಾಗಿರ್ತೀನಿ ಮೇಕಪ್ನ ಯಾವತ್ತಿದ್ರೂ. ಸೊ ಹಾಗಾಗಿ ಡಾರ್ಕ್ ಸರ್ಕಲ್ಸ್ನ ಚೆನ್ನಾಗಿ ಬ್ಲೆಂಡ್ ಮಾಡೋಣ. ಓಕೆ, ನನ್ನ ಮಗ ನನ್ನ ಹಸ್ಬೆಂಡ್ ನೀಟಾಗಿ ರೆಡಿ ಮಾಡಿಬಿಟ್ಟು ಪಾಪ ಕೂರಿಸ್ಬಿಟ್ಟಿದ್ದಾನೆ. ನಾನು ರೆಡಿಯಾಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ನೋಡಿ ನಿಮ್ಮ ಹತ್ರ ಬಂದು ಕತೆ ಹೊಡಿತಾ ಇದ್ದೀನಿ, ಕರೀತಾನೆ ಒಂದು 10 ನಿಮಿಷಕ್ಕೆ ಆಯಿತಾ ಅಂತ. ಆ್ಯಂಡ್ ಎಲ್ರಿಗೂ ಏನು ಹೇಳೋದು ಅಂತಂದರೆ, ಏನೋ ಅನಿಸುತ್ತೆ, ಅಯ್ಯೋ ಇದೇನಿದು ಹಿಂಗಾಗೋಗ್ಬಿಟ್ಟಿದ್ದೀನಿ ನಾನು. ಡೋಂಟ್ ವೆರಿ. ಸುಮಾರು ಜನ. ಆ್ಯಂಡ್ ಇನ್ನೊಂದು, ಎಷ್ಟೊಂದು ಜನ ಸೆಲೆಬ್ರಿಟೀಸ್ಗಳು ವೀಡಿಯೋಸಲ್ಲಿ ನಾನೆಲ್ಲ ತುಂಬ ನೋಡಿದ್ದೀನಿ ಆಯಿತಾ, ಎಲ್ಲ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಐ ಲಾಸ್ಟ್, ನಾನು ಮುಂಚೆಗಿಂತ ಕಡಿಮೆ ಆಗಿಬಿಟ್ಟಿದ್ದೀನಿ ನಾನು ವೆಯ್ಟು ಅಂತೆಲ್ಲ ಹೇಳ್ತಾರೆ. ಲೈಕ್ ಹೌ ಯು ಗೈಸ್ ಆರ್ ರೆಡ್ಯೂಸಿಂಗ್ ವೆಯ್ಟ್ ವಿತ್ ಬ್ರೆಸ್ಟ್ ಫೀಡಿಂಗ್? ಲಿಟ್ರಲಿ ನಾನು it's been 9 months. 9 months. No. It's not working to me. At least to me. ನನಗಂತೂ ವರ್ಕ್ ಆಗ್ತಿಲ್ಲ ಅದು. ಪ್ಲೀಸ್ ನಿಮಗೆ ಯಾರ್ಯಾರಿಗೆ ವರ್ಕ್ ಆಗಿದೆ ನನಗೊಂಚೂರು ಹೇಳಿ, ಅದು ಹೆಂಗೆ ವರ್ಕ್ ಆಯಿತು ಅಂತ. ನನಗಂತೂ ಐ ಆಮ್ ಎಕ್ಸ್ಕ್ಲೂಸ್ಲಿ ಬ್ರೆಸ್ಟ್ ಫೀಡಿಂಗ್. ಒಂದು ಸ್ವಲ್ಪ ಟಿಪ್ಸು ಶೇರ್ ಮಾಡಿ ಆಯಿತಾ, ನೀವು ಹೇಗೆ ವೆಯ್ಟ್ ಲಾಸ್ ಮಾಡಿದ್ದೀರಾ ಅಂತ. ಆ್ಯಂಡ್ ನಾನು ಸುಮಾರು ಜನ ಕೇಳಿರೋದು, ಕೆಲವೊಬ್ಬರು ಫೀಡ್ ಮಾಡ್ತಾ ವೆಯ್ಟ್ ಲಾಸ್ ಆಗ್ತಾರೆ, ಕೆಲವೊಬ್ಬರು ಆಗಲ್ಲ, ಆ್ಯಂಡ್ ಕೆಲವೊಬ್ಬರು ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ವೆಯ್ಟ್ ಲಾಸ್ ಆಗ್ತಾರೆ ಅಂತ ಹೇಳ್ತಾರೆ. ನೋಡೋಣ ನಾನು ಯಾವಾಗ ಆಗ್ತೀನಿ ಅಂತ. ನಾನಿವಾಗ ಚೆನ್ನಾಗಿ ಇವಾಗ ವರ್ಕೌಟು, ವಾಕು, ಡಯಟು ಎಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ. ನೋಡೋಣ ವೆನ್ ಐ ವಿಲ್ ಫೈಂಡ್ ಮೈ ಸ್ಪಾರ್ಕ್ ಅಗೈನ್. ಓಕೆ ಗರ್ಲ್ಸ್, ಓಕೆ ಐ ವಿಲ್ ಅಪ್ಡೇಟ್ ಯು. ಮಾಡ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಹಿಂಗೆ ವೇವಿನೇ ಚೆನ್ನಾಗಿದೆ ನನ್ನ ಹೇರು, ಬಟ್ ಸುಮ್ಮನೆ ಅಧಿಕ ಪ್ರಸಂಗತನ ಮಾಡಬೇಕಲ್ವ ನಾವು ಏನಾದರೂ. ಹ್ಯಾವ್ ಎ ಡೈಸನ್. ಓಕೆ, ನಾನಿದು ತೊಗೊಂಡು ನನ್ನ ಹಸ್ಬೆಂಡ್ನ ನನಗೆ ಗಿಫ್ಟ್ ಮಾಡಿದ್ದು ಆವಾಗ ನನ್ನ ಬಾಯ್ ಫ್ರೆಂಡ್. ಮಾಡಿದ್ದು ಇಕ್ವಿಪ್ಮೆಂಟು ಬ್ರಷ್ ಥರ ಇತ್ತಲ್ಲ ಅದು ನೋಡಿ ಇಟ್ ವಿಲ್ ಗಿವ್ ಎ ಸ್ಟ್ರೈಟ್ನಿಂಗ್ ಲುಕ್, ಬಟ್ ಅಷ್ಟೊಂದು ಸ್ಟ್ರೈಟ್ ಅಲ್ಲ, ನ್ಯಾಚುರಲಿ ಸ್ಟ್ರೈಟ್ ಲುಕ್ ಕೊಡುತ್ತೆ. ಅಂದರೆ ಸ್ಟ್ರೈಟ್ನರಲ್ಲಿ ಅಥವಾ ಸ್ಟ್ರೈಟ್ನಿಂಗ್ ಮಾಡಿಸಿರೋ ಪರ್ಕೆ ಥರ ಸ್ಟ್ರೈಟ್ ಇರುತ್ತಲ್ಲ ಆ ಥರ ಸ್ಟ್ರೈಟ್ ಕೊಡಲ್ಲ. ಐ ಡೋಂಟ್ ಲೈಕ್ ದಟ್. ನನಗೆ ಆ ಥರ ಸ್ಟ್ರೈಟ್ ಇಷ್ಟ ಆಗಲ್ಲ. ಐ ಗೆಸ್ ಸ್ಮೂತ್ನಿಂಗ್, ಬೋಟಾಕ್ಸ್ ಏನೇನೋ ಇದೆ ಇವಾಗ ನನಗೆ ಗೊತ್ತಿಲ್ಲ. ಅದೆಲ್ಲ ಮೋಸ್ಟ್ಲಿ ಸ್ವಲ್ಪ ನ್ಯಾಚುರಲಾಗಿ ಕಾಣಿಸುತ್ತೆ, ಸ್ವಲ್ಪ ಈ ಥರನೇ ಇರುತ್ತೆ. ಬಟ್ ಸ್ಟ್ರೈಟ್ನಿಂಗ್ ಅವಾಗ ಒಂದು ಕಾಲದಲ್ಲಿ ಒಂದು 10 ವರ್ಷದಿಂದ ಇತ್ತು ನೋಡಿ, ಲಿಟ್ರಲಿ ಪರ್ಗೆ ಕಡ್ಡಿ ಥರ ಕಾಣಿಸೋದು. ಐ ನೋ ಇಫ್ ಐ ಆಮ್ ಅಫೆಂಡಿಂಗ್ ಸಮ್ಮನ್, ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ನಿಜ ಹಾಗೆ ಅನಿಸುತ್ತೆ, ಡೋಂಟ್ ಡೂ ಇಟ್. ಅದಾದಮೇಲೆ ನಾನು ಈ ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ. ಈ ಬ್ರಷ್ ಏನಂದರೆ ವಾಲ್ಯೂಮ್ ಕೊಡುತ್ತೆ. ಎಲ್ಲೆಲ್ಲಿ ನಿಮಗೆ ವಾಲ್ಯೂಮ್ ಬೇಕು ವಾಲ್ಯೂಮ್ನ ತೊಗೊಳ್ಳಿ. Can you see it? Can you see that? This is what you get. This is the volume brush. ನೋಡಿ ಆವಾಗೂ ಇವಾಗ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಆವಾಗಲೇ ಲೈಕ್ ಇಟ್ ವಾಸ್ ಲುಕಿಂಗ್ ವೆರಿ ಫ್ಲ್ಯಾಟ್. ಈಗ ನೋಡಿ ಇಟ್ ಗಾಟ್ ಸಮ್ ಬೌನ್ಸ್. See it? ನೋಡಿ 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 ಫ್ರೆಂಡ್ಸ್,
ನೋಡಿ ಫ್ರೆಂಡ್ಸ್. ಓಕೆ ಗರ್ಲ್ಸ್, ನನ್ನ ಮೆಜಾರಿಟಿ ಆಫ್ ವ್ಯೂವರ್ಸ್ ಗರ್ಲ್ಸೇ ಆಯಿತಾ, ಸೊ ಹಾಗಾಗಿ ನಾನು ಗರ್ಲ್ಸ್ ಅಂತಲೇ ಮಾತಾಡ್ತೀನಿ. ಬಾಯ್ಸ್ ಬೇಜಾರಾಗಬೇಡಿ. ಓಕೆ, ನನ್ನ ಹೇರ್ ಸ್ಟೈಲ್ ಸೆಟ್ ಆಯಿತು. ದಿಸ್ ಇಸ್ ಹೌ ಐ ಲೈಕ್ ಇಟ್. ಈ ಥರ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಸ್ಟ್ರೈಟ್, ಇಟ್ಸ್ ನಾಟ್ ಕಂಪ್ಲೀಟ್ಲಿ ವೇವಿ, ನ್ಯಾಚುರಲಿ ಸ್ಟ್ರೈಟ್ ಆ್ಯಂಡ್ ಇಲ್ಲೊಂಚೂರು ಬೌನ್ಸ್ ಬರುತ್ತೆ, ಸ್ವಲ್ಪ ವಾಲ್ಯೂಮ್ ಕೊಡುತ್ತೆ. ಸೊ ದಿಸ್ ಇಸ್ ಹೌ ಐ ಲೈಕ್ ಇಟ್. ನನ್ನ ಬರ್ಡೇ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಇದನ್ನೆಲ್ಲ ಯೂಸ್ ಮಾಡಿದ್ದೇನೆ. ಐ ಜಸ್ಟ್ ಲವ್ ದೀಸ್ ಥಿಂಗ್ಸ್. ಸೊ ಇದನ್ನು ಸ್ಟ್ಯಾಕ್ ಮಾಡಿದ್ದೀನಿ ಸುಮ್ಮನೆ ಆ್ಯಂಡ್ ಐ ಆಮ್ ರೆಡಿ. ಲೆಟ್ಸ್ ಗೋ. ಬಾಯ್. ಸೊ ಆಲ್ಮೋಸ್ಟ್ 1:30ಗೆ ರೆಡಿ ಆಗಿದ್ದು. ನಾವು ಇವಾಗ ಟೈಮ್ ನೋಡಿ 3 o'clock ಆಗ್ತಿದೆ, ಇನ್ನೂ ಹೊರಟಿಲ್ಲ. ಸಾಹೇಬ್ರು ಮಧ್ಯದಲ್ಲಿ ಮಲ್ಕೊಂಬಿಟ್ರು. ಸೊ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಒಂಚೂರು ಕೆಫೆಗೆಲ್ಲಾದರೂ ಹೋಗೋಣ ಅಂತ. ತುಂಬ ದಿನ ಆಯಿತು, ಎಲ್ಲೂ ಹೊರಗೆ ಹೋಗಿಲ್ಲ. ಬಟ್ ಆನ್ ಒನ್ ಕಂಡೀಷನ್, ಏನೂ ತಿನ್ನೋಂಗಿಲ್ಲ. ನನ್ನ ಡಯಟ್ ಇದೆ, ಏನು ಸ್ವೀಟ್ಸ್ ಗಿಟ್ಸ್ ಅವೆಲ್ಲ ಏನೂ ತಿನ್ನಲ್ಲ ನಾನು ಇವಾಗ. ನೆನ್ನೆ ಪೂರಿ ತಿಂದ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ನಾನು ನೆಕ್ಸ್ಟ್ ಮಂತೆ ನಾನು ಏನಾದರೂ ತಿನ್ನಬೇಕು ಅಂತ ಇದ್ದರೆ ಮಂತ್ಲಿ ಒನ್ಸ್ ಅಷ್ಟೇ ಚೀಟ್ ಮೀಲ್. ಓಕೆ, ಸೊ ಅದಕ್ಕೆ ಸುಮ್ಮನೆ ಕಾಫಿ ಕುಡಿದು ನಮ್ದೇನು ಕೆಲಸ ಇದೆ ಅದನ್ನು ಮಾಡ್ಕೊಳಕ್ಕೆ ಹೋಗೋಣ. ಗ್ಯಾಸ್ ಸ್ಟವ್ ನೋಡೋದು ಆ್ಯಂಡ್ ನೋಡೋಣ ಪಾಪಗೆ ಏನಾದರೂ ಯಾವ್ದಾದ್ರು ಬಟ್ಟೆಗಳು ಇಷ್ಟ ಆದರೆ ತೊಗೊಳ್ಳೋಣ ಅಂತ. ಸೊ ಲೆಟ್ಸ್ ಗೋ. ನಾವು ಆ್ಯಕ್ಚುಲಿ ಹೊರಗೆ ಹೋಗಿದ್ದು ಜಾನ್ವರಿ ಟೈಮಲ್ಲಿ. ಸೊ ಹಾಗಾಗಿ ಜಾನ್ವರಿ ಟೈಮಲ್ಲಿ ಹೋಗೋಕ್ಕೆ ಒಂಥರ ಚೆಂದ. ಏನಕ್ಕಪ್ಪ ಅಂತಂದರೆ ನ್ಯೂ ಇಯರ್, ಕ್ರಿಸ್ಮಸ್ ಈ ರೀತಿ ಥೀಮಲ್ಲಿ ಡೆಕೋರ್ ಮಾಡಿರ್ತಾರೆ. ಇವನ್ ಮಾಲ್ಸ್ಗಳಲ್ಲೂ ಅಷ್ಟೇ ತುಂಬ ಡೆಕೋರೇಷನ್ ಮಾಡಿರ್ತಾರೆ. ಸೊ ಒಂಥರ ವೈಬ್ ಚೆನ್ನಾಗಿರುತ್ತೆ. ಈ ಚಾಕ್ಲೇಟ್ ಕುಕಿ ಆರ್ಡರ್ ಮಾಡಿದ್ದೀನಿ. ನಾನು ಸ್ಮೂದಿ ತಿಂತಾಯಿದ್ದೀನಿ ಬಿಕಾಸ್ ಐ ಆಮ್ ಆನ್ ಡಯಟ್. ಏನು ತಿನ್ನೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಇದು ಆ ಥರದ್ದು ಏನು ಶುಗರ್ ಏನೂ ಇಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೇನೆ. ಅದೇ ಇದರಲ್ಲಿ ಏನು ಶುಗರ್ ಆ ಥರ ಎಲ್ಲ ಇಲ್ಲ. ಬೇಕಿದ್ರೆ ನಾವು ಹನಿ ಮೇಲೆ ಹಾಕಿಸ್ಕೋಬೋದು. ಇದು ಗುರುದು. ಸೊ ನನಗೆ ಬೇಕಾದಂಗೆ ಏನೋ ಒಂದು ಸಿಕ್ತು. ಸೊ ಸ್ವಲ್ಪ ಹೊಟ್ಟೆನೂ ಹಸಿತಿತ್ತು, ಹಾಗಾಗಿ ಇದನ್ನು ತೊಗೊಂಡಿದ್ದೇನೆ. ಫಸ್ಟು ನಾವಿಬ್ಬರೇ ಬಂದಾಗ ಆರಾಮಾಗಿ ಕುತ್ಕೊಂಡು ಮಾತಾಡಿ ತಿನ್ಕೊಂಡು ಕುಡ್ಕೊಂಡು ಹೋಗ್ತಾಯಿದ್ವಿ. ಇವಾಗ ಕುತ್ಕೊಳ್ಳೋದಕ್ಕಿಂತ ತಿನ್ನೋದಕ್ಕಿಂತ ಕುಡಿಯೋದಕ್ಕಿಂತ ಇವನು ನೋಡ್ಕೊಳ್ಳೋದ್ರಲ್ಲೇ ಆಗಿದೆ. ನೋಡಲ್ಲ ಹೇಗೆ ಆಡ್ತಿದ್ದಾನೆ. ಒಳ್ಳೆ ಬಿಲದಿಂದ ಹೊರಗೆ ಬಂದಿರೋ ಇಲ್ಲಿ ಮರಿ ಥರ ಆಡ್ತಿದ್ದಾನೆ ನೋಡೋನು. ಲೈಫ್ ಸೋ ಫಾರ್ ತುಂಬ ಚೆನ್ನಾಗಿದೆ. ಈಚ್ ಆ್ಯಂಡ್ ಎವ್ರಿ ಫೀಲಿಂಗ್ 1 ಮಿನಿಟಲ್ಲಿ ನೋಡ್ತಿದ್ದೀವಿ. ಹಂಗೆ ಆಗತ್ತೆ. ಹ್ಯಾಪಿ, ಸ್ಯಾಡ್, ಕೋಪ, ಹಿಂಗೆ ಎಲ್ಲ 1 ಮಿನಿಟಲ್ಲೇ ಎಲ್ಲ ನೋಡ್ತೀವಿ. ತಿನ್ನೋದಲ್ಲ ಅದು ಅಲ್ಲಮ್ಮ ಅದು. ನಾವಿಷ್ಟು ದೂರ ಗೊತ್ತಿದ್ದೇವೆ. ಆ್ಯಂಡ್ ಹೌ ಡು ಯು ಫೀಲ್? ಎಷ್ಟು ಕಷ್ಟ ಅನ್ನಿಸ್ತು ಆ್ಯಂಡ್ ಹೆಂಗೆ ಅನ್ನಿಸ್ತಿದೆ ಇವಾಗ ರೈಟ್ ನಾವು ಎಷ್ಟು ದೂರ ಬಂದಾಗ? ಖುಷಿ ಆಗ್ತಿದೆ. ತುಂಬಾ ಯಾಕಂದರೆ ತುಂಬ ಎಕ್ಸಾಸ್ಟ್ ಆಗ್ತಿರ್ತೀವಲ್ಲ. ಯಾರಾದರೂ ಒಬ್ಬರು ಸಪೋರ್ಟ್ ಇದ್ದರೂ ಸಾಕು. ಯಾಕಂದರೆ ನೀನು ಡೈಲಿ 24/7 ಯು ಹ್ಯಾವ್ ಟು ಶೋ ಅಪ್ ಅಲ್ವಾ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಯಾರಾದರೂ ಒಂದು ಕರ್ಕೊಂಡೋದ್ರೆ ನಿಂಗೆ ಅರ್ಧ ಗಂಟೆಲಿ ನೀನು ಮತ್ತೆ ರಿಫ್ರೆಶ್ ಆಗ್ತೀಯಾ. ಆ್ಯಂಡ್ ಅಗೇನ್ ಯು ಆರ್ ರೆಡಿ ಟು ಟೇಕ್ ಕೇರ್ ಆಫ್ ಹಿಮ್ ಅಲ್ವಾ. ಒಂದು ಅರ್ಧ ಗಂಟೆ ಸಾಕು ಅಷ್ಟೇ. ಸೆಲ್ಫ್ ಟೈಮ್. Exactly. Because of that,
ಎಕ್ಸಾಕ್ಟ್ಲಿ ಅಷ್ಟೇ ಇದರದ್ದು ಪ್ರಾಬ್ಲಮ್. ತುಂಬ ಚೆನ್ನಾಗಿರುತ್ತೆ, ಒಂದು ಅರ್ಧ ಗಂಟೆನೂ ಇಲ್ವಲ್ಲ, ಅದೇ ಪ್ರಾಬ್ಲಮ್ಮು. ಕಂಪ್ಲೇಂಟ್ ಮಾಡ್ತಾ ಇದ್ದೆ, ಸುಮ್ಮನೆ ಮನೆಯಲ್ಲೇ ಇದ್ದೀವಿ, ಎಲ್ಲೂ ಹೊರಗೆ ಹೋಗ್ತಿಲ್ಲ. ಫಸ್ಟೆಲ್ಲ ಅಂತೂ ನೆನೆಸ್ಕೊಂಡಾಗ ಎಲ್ಲೆಲ್ಲೋ ಹೊರಗೆ ಹೋಗ್ತಿದ್ವಿ, ಎಷ್ಟೆಲ್ಲ ಮಾಡ್ತಾಯಿದ್ವಿ. ಇವಾಗ ಒಳ್ಳೆ ಮನೆಯಲ್ಲೇ ಇದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಅದೇ ನಾನು ಯಾವಾಗಲೂ ಹಠ ಮಾಡ್ತಾ ಇದ್ದಿದ್ದು, ತುಂಬ ದಿನ ಆಯಿತು ಹೊರಗೆ ಹೋಗಿಲ್ಲ ಅನ್ನೋ ಥರ ಫೀಲ್ ಬರ್ತಾಯಿತ್ತು ನನಗೆ. ಆ್ಯಂಡ್ ಅಂದರೆ ಎಲ್ಲರೂ ಹೇಗೆ ಥಿಂಕ್ ಮಾಡ್ತಾರೆ ಅಂತಂದರೆ, ಅಯ್ಯೋ ಬೇಬಿ ಅಳುತ್ತೆ, ಕರ್ಕೊಂಡು ಹೋದರೆ, ಅಯ್ಯೋ ಕರ್ಕೊಂಡು ಹೋಗ್ಬೇಕಾ ಬೇಡವಾ ಅಂತ ಇಷ್ಟೆಲ್ಲ ನಾವು ಯೋಚನೆ ಮಾಡ್ತೀವಿ. ದಟ್ ಈಸ್ ವ್ಯಾಲಿಡ್ ರೀಸನ್. ಬಟ್ ನನಗೇನಂತ ಫೀಲ್ ಆಗುತ್ತೆ ಅಂತಂದರೆ, ಲೈಕ್ ಯು ಹ್ಯಾವ್ ಟು ಟೇಕ್ ಇಟ್, ಬಿಕಾಸ್ ಬೇಬಿ ನಿಮ್ಮ ಲೈಫಿಗೆ ಅಡ್ಜಸ್ಟ್ ಆಗಬೇಕೇ ಹೊರತು ಬೇಬಿ ಲೈಫಿಗೆ ನೀವು ಅಡ್ಜಸ್ಟ್ ಆಗೋದಲ್ಲ. ಬಿಕಾಸ್ ಹಿ ಈಸ್ ಸೋ ಟೈನಿ, ಹಿ ವಿಲ್ ಮೋಲ್ಡ್ ಇನ್ ಟು ವಾಟ್ ಎವರ್ ಶೇಪ್ ವಿ ವಾಂಟ್ ಟು ಗಿವ್. ಸೊ ಇಟ್ಸ್ ಬೆಸ್ಟ್ ಟೈಮ್. ನಮ್ಮ ಲೈಫ್ ಹೇಗಿದೆ, ಈ ಥರ ನಾವು ಲೈಫ್ ಲೀಡ್ ಮಾಡ್ತೀವಿ, ಈ ಥರ ನಮಗೆ ಹೋಗೋಕೆ ಇಷ್ಟ, ಈ ಟೈಮಲ್ಲಿ ನಾವು ಹಿಂಗಿರ್ತೀವಿ ಅಂತ ನಾವು ಎಷ್ಟು ಹೊರಗಡೆ ಕರ್ಕೊಂಡೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಐ ನೋ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಟಫ್. ಹಿಂಗೆ ಕರ್ಕೊಂಬಂದಿದ್ದೀವಿ, ಹಿ ವಾಸ್ ಕ್ರೈಂಗ್ ಆನ್ ಸ್ಲೀಪ್ ಟೈಮ್ ಇವಾಗ ಮಧ್ಯದಲ್ಲಿ. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್, ಬಟ್ ಸ್ಟಿಲ್ ವಿ ವಿಲ್ ಶೋ ಅಪ್, ವಿ ವಿಲ್ ಟೇಕ್ ಹಿಮ್ ಅನದರ್ ಟೈಮ್. ನಾವು ಎಲ್ಲೆಲ್ಲಿ ಏನೇನಾಗ್ತಿದೆ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಎ ಚಾಯ್ಸ್, ವಿ ಕೆನಾಟ್ ಲೀವ್ ಹಿಮ್ ಅಟ್ ದ ಹೌಸ್ ಆ್ಯಂಡ್ ನಾವಿಬ್ಬರು ನೋ, ದಟ್ ಡಸಂಟ್ ವರ್ಕ್ ಫಾರ್ ಅಸ್. ಸೊ ವಿ ಹ್ಯಾವ್ ಟು ಟೇಕ್ ಹಿಮ್. ಆ್ಯಂಡ್ ಹಂಗಂತ ನಮ್ಮ ಲೈಫ್ನ ಬಿಟ್ಟು 3 ಹೊತ್ತು ಅದನ್ನೇ ಮಾಡೋದಕ್ಕೂ ಆಗೋದಿಲ್ಲ. ವಿ ಹ್ಯಾವ್ ಟು, ದರ್ ಶುಡ್ ಬಿ ಅ ಬ್ಯಾಲೆನ್ಸ್. ಸೊ I think as a parent we are doing a fabulous jobs and we are so proud of ourselves how far we have come. So yeah, we are going good. ತುಂಬ ನಮ್ಮ ನಾಲೆಜ್ಗೆ ಎಷ್ಟು ಅನಿಸುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೇವೆ. ಆ್ಯಂಡ್ ಇನಿಷಿಯಲಿ ಸಪೋರ್ಟ್ ಇತ್ತು. ಹೌದು, ಪೇರೆಂಟ್ಸ್ ಎಲ್ಲ ನನ್ನ ಪೇರೆಂಟ್ಸ್ ಎಷ್ಟು ದಿನ ಅಂತ ಇರ್ತಾರೆ, ಲೈಕ್ ಅಟ್ ದ ಎಂಡ್ ಆಫ್ ದಿ ಡೇ ಇಟ್ಸ್ ಆ ಬೇಬಿ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಕೇರ್ ಅಲ್ವಾ. ಸೊ ಆ್ಯಂಡ್ ತುಂಬ ಚೆನ್ನಾಗಿ ನಡೀತಾ ಇದೆ. ಇವಾಗ ಜಾಸ್ತಿ ಕೊರಿತಾ ಇದ್ದೀನಿ, ಬೇಡ ಇವಾಗ ಸದ್ಯಕ್ಕೆ ಹೊರಗೆ ಹೋಗ್ಬಿಟ್ಟು ನಾವು ಗ್ಯಾಸ್ ಸ್ಟವ್ ಅದನ್ನೆಲ್ಲ ನೋಡ್ಕೊಂಬೇಡ. ಮೇನ್ ಪರ್ಪಸ್ ಅದಿರೋದು, ಬೇರೆ ಎಕ್ಸ್ಟರ್ನಲ್ ಥಿಂಗ್ಸ್ ಎಲ್ಲ ಮಾಡಾಗಿದೆ. ಇವಾಗ ಮೇನ್ ಆ್ಯಕ್ಚುಲ್ ಕೆಲಸಕ್ಕೆ ಹೋಗೋಣ. ಸೊ ಕಾಫಿ ಶಾಪಿಂದ ಸೀದಾ ನಾವು ಸ್ಟವ್ ನೋಡೋದಕ್ಕೆ ಅಂತ ಬಂದ್ವಿ. ಇಲ್ಲಿ ಸುಮಾರು ಬರ್ನರ್ಸ್ ಇದ್ದು, ಲೈಕ್ 2, 3, 4 ಈ ಥರ ಇತ್ತು. ನಮ್ಮ ಹತ್ರ ಆಲ್ರೆಡಿ 2 ಇರೋದ್ರಿಂದ ವಿ ವರ್ ಶ್ಯೂರ್ ಲೈಕ್ 4ಗೆ ಹೋಗೋಣ ಅಂತ, 3ಗೆ ಹೋಗಬಾರ್ದು ಅಂತ. ಯಾಕಂತಂದರೆ ನಾನು ಕೇಳಿರೋ ಪ್ರಕಾರ 3 ಒಲೆ ಹಚ್ಚಬಾರ್ದು ಅಂತ ಹೇಳ್ತಾರೆ. ಸೊ ಆ ರೀಸನ್ಗೆ ಅಂದರೆ 3 ಬರ್ನರ್ ಇರೋದನ್ನು ತೊಗೊಂಡು ಅಟ್ ದ ಎಂಡ್ ಆಫ್ ದಿ ಡೇ ನಾವು 3 ಹಚ್ಚಲ್ಲ ಒಟ್ಟಿಗೆ ಅಂತಂದರೆ ಲೈಕ್ ಇಟ್ಸ್ ಆಫ್ ವೇಸ್ಟ್ ಅಲ್ವಾ ಅಂತ ನಾವು 4 ನೋಡ್ತಾ ಇದ್ವಿ. ಮತ್ತು ನಾ ಹೇಗೆ ನೋಡ್ತಾ ಇದ್ದೆ ಅಂದರೆ, ಇವನ್ 4 ಪಾತ್ರೆ ಒಟ್ಟಿಗೆ ಇಟ್ಟರು ದೆರ್ ಶುಡ್ ಬಿ ಎನಫ್ ಸ್ಪೇಸ್. ಎಲ್ಲ ಕ್ಲಮ್ಸಿಯಾಗಿ ಒಂದಕ್ಕೊಂದು ಪಾತ್ರೆ ಹಿಡ್ದಲ್ಲಿರೋ ಥರ ಆಗಬಾರ್ದು ಅನ್ನೋದು ನನ್ನ ಥಾಟ್ ಇದ್ದಿತ್ತು. ಆ್ಯಂಡ್ ಏನಪ್ಪ ಅಂತಂದರೆ ಅದೇ ಸ್ಪೇಸ್ ಇಶ್ಯೂ ಆಗಬಾರ್ದು, ಮತ್ತು ನಮ್ಮ ಕೌಂಟರಲ್ಲಿ ಅದು ಫಿಕ್ಸ್ ಆಗೋ ಥರ ಇರಬೇಕು. ಬಿಕಾಸ್ ಕೌಂಟ್ರಿಗಿಂತ ಹೊರಗೆ ಬಂದರೂ ಕಷ್ಟ. ಸೊ ಹಾಗಾಗಿ ಅದ್ರ ವಿಡ್ತು ಎಲ್ಲನೂ ಪ್ರಾಪರಾಗಿ ನೋಡಿಕೊಂಡು ತೊಗೊಳ್ಳೋಣ ಅಂತ ಥಿಂಕ್ ಮಾಡ್ತಾಯಿದ್ವಿ. ಮತ್ತು ನನಗೆ ನಿಜವಾಗ್ಲೂ ಅನಿಸಿದ್ದು ಅಂದರೆ, ಇವಾಗ ಎಷ್ಟು ವೆರೈಟೀಸ್ ಆಫ್ ಸ್ಟವ್ ಬರುತ್ತಲ್ವ, ಅಂದರೆ ಎಷ್ಟು ಡಿಫ್ರೆಂಟ್ ಡಿಸೈನ್ ಅಂತ. ಒಂದು ಸ್ವಲ್ಪ ವರ್ಷಗಳ ಹಿಂದೆ ಈ ಥರ ಎಲ್ಲ ಡಿಸೈನ್ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ನಾರ್ಮಲಿ ಇರೋವಂಥದ್ದು ನೋಡ್ತಾಯಿದ್ವಿ, ಬಟ್ ಇವಾಗ ನೋಡಿ ಫುಲ್ಲು ಶಾಕ್ ಆಯ್ತು ನನಗೆ. ಶೀತ ಆಗಿಬಿಟ್ಟಿದೆ. ಇವಾಗ ಹೊರಗೆ ಹೋಗಿ ಬಂದಮೇಲೆ ಯಾಕೋ ಇನ್ನೂ ಮೂಗಲ್ಲಿ ಜಾಸ್ತಿ ಇಳಿತಾ ಇದೆ. ಸೊ ಇವಾಗ ಟೈಮು 6:30. ಅದೇ ಗ್ಯಾಸ್ ಸ್ಟವ್ ನೋಡೋ ಹುಡುಕಾಟದಲ್ಲಿ ಹೋಗಿದ್ವಿ ನಾವು. 4 ಬರ್ನರ್ ತೊಗೋಬೇಕು ಅಂತ. ಇವಾಗ 2 ಬರ್ನರ್ ಇದೆ. ಅದು ವಾಪಸ್ ತೊಗೊಳೋದಕ್ಕೆ ಏನೊಂದು 500 ರೂಪೀಸ್ ಹೋಗುತ್ತೆ ಅಷ್ಟೇ ಇವಾಗ. ಸೊ ಹಾಗಾಗಿ ಆದರೂ ಚೆನ್ನಾಗಿರೋದೇ ತೊಗೊಳ್ಳೋಣ, ಸೊ ದಟ್ ನಾವು ಹೊಸ ಮನೆ ಏನಾದರೂ ಮಾಡಿದ್ರೆ ಅಲ್ಲಿಗೂ ಕೂಡ ತೊಗೊಂಡು ಹೋಗ್ಬೋದು. ಸುಮ್ಮನೆ ಅಗ್ಲಗ್ಲ ಚೇಂಜ್ ಮಾಡೋದು ಬೇಡ ಅನ್ನೋ ಪ್ಲ್ಯಾನಲ್ಲಿ ನಾವು ನೋಡೋಕ್ಕೆ ಹೋಗಿದ್ದು. ಫಸ್ಟ್ ಕ್ರೋಮಾಗೆ ಹೋದ್ವಿ. ಕ್ರೋಮಾದಲ್ಲಿ ಲಿಮಿಟೆಡ್ ಇತ್ತು ಮಾಡೆಲ್ಸ್ಗಳು. ಸೊ ಫೇಬರ್ದೇ ಶಾಪಿಗೆ ಹೋದ್ವಿ, ಅಲ್ಲೂ ನೋಡಿದ್ವಿ. ಆ್ಯಂಡ್ ವಿ ಆರ್ ಜಸ್ಟ್ ಕನ್ಫ್ಯೂಸ್ಡ್, ಏನು ತೊಗೋಬೇಕು ಏನು ಅಂತ. ಸೊ ಅದಕ್ಕೆ ಒಂದು ಸಲ ಆನ್ಲೈನಲ್ಲೂ ಪುನಃ ಚೆಕ್ ಮಾಡೋಣ ಅಂತ ಮಾಡೆಲ್ ಡೀಟೇಲ್ಸ್ ಎಲ್ಲ ತೊಗೊಂಡು ನಾವು ಇವಾಗ ವಾಪಸ್ ಬಂದಿದ್ದೀವಿ. ಆ್ಯಂಡ್ ನೀವು ನೋಡ್ಬೋದು, ಅವನು ಇವಾಗ ಮಲ್ಕೊಂಡಿದ್ದಾನೆ. ವಾಪಸ್ ಬರ್ತಾ 6 o'clock ಆವಾಗ ಗಾಡೀಲಿ ಹಾಗೆ ಫುಲ್ ಆ್ಯಕ್ಟಿವಾಗಿ ಆಡ್ತಾಯಿದ್ದ. ಸಡನ್ನಾಗಿ ಹಿಂಗೆ ಮಾಡ್ದೆ, ನೋಡಿದ್ರೆ ಮಲ್ಕೊಂಡಿದ್ದ ಆವಾಗ. ಸೊ ಇವಾಗ ಜಸ್ಟ್ ಮಲಗಿದ್ದಾನೆ. ಬೆಳಗ್ಗೆಯಿಂದ ಮಲಗಿದ್ದಿಲ್ಲ ನೋಡಿ, ಒಂದು 20 minutes ಮಲಗಿದ್ದಿದ್ದ ಅಷ್ಟೇ ಬೆಳಗ್ಗೆಯಿಂದ.
ನೀವ್ಯಾರೂ ಬಿಲೀವ್ ಮಾಡಲ್ಲ, ಮಕ್ಕಳು ಇಷ್ಟೊತ್ತವರೆಗೂ ಎದ್ದಿರ್ತಾರ ಅಂತ ನೀವೆಲ್ಲರೂ ಶಾಕ್ ಆಗ್ತೀರ. ಬೇಕಿರ ನಾನು ಹೇಳೋದನ್ನು ಕೇಳಿಸ್ಕೊಂಡ್ರೆ ಶಾಕ್ ಆಗ್ತೀರ. ನನ್ನ ಮಗ ಇಷ್ಟೊತ್ತವರೆಗೂ ಎದ್ದಿದ್ದ, ಮಾರ್ನಿಂಗಿಂದ ಮಲಗಿಲ್ಲ. ಎಷ್ಟೊತ್ತಿಗೆ ಒಂದು 7:30ಗೆ ಎದ್ದಿದ್ದು. 7:30ಗೆ ಎದ್ದವನು ಮಧ್ಯದಲ್ಲಿ 1 o'clock ಅಷ್ಟೊತ್ತಿಗೆ ಗುರು ಮಲಗಿಸಿದ್ದ ಅವ್ನು 20 minutes. ಅದಾದಮೇಲಿಂದ ಮಲಗೇ ಇರಲಿಲ್ಲ ಅವನು. ಹೊರಗಡೆ ಎಲ್ಲ ಓಡಾಡ್ತಿದ್ದೆ. ಹಾಗೆ ಅವ್ನು ಹೊರಗಿದ್ರೆ ಅವ್ನು ಹಾಗೆ ಇರ್ತಾನೆ, ಮಲಗೋದೇ ಇಲ್ಲ. ಕೊನೆಗೆ ವಾಪಸ್ ಬರ್ತಾನೆ. ಅವ್ನು ಫುಲ್ ನಿದ್ದೆ ಬಂತು ಅನ್ಸುತ್ತೆ. 6 ಗಂಟೆಗೆ ಮಲ್ಕೊಂಡಿದ್ದಾನೆ. ಇವಾಗ ಮಲಗಿದ್ದಾನೆ. ಎದ್ಮೇಲೆ ಅವನಿಗೆ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಪುನಃ ಮಲಗಿಸ್ಬೇಕು. ಸೊ ಇದಾಗಿತ್ತು ನಮ್ಮ ಕತೆ. ಹೋಗಿದ್ದ ಕೆಲಸ ಅಂದರೆ ಡೀಟೇಲ್ಸ್ ತೊಗೊಬಂದಿದ್ದೀವಿ, ಬಟ್ ಇನ್ನೂ ಬುಕ್ ಮಾಡೋಕ್ಕಾಗಿಲ್ಲ. ನೋಡೋಣ, ಅದಾದಮೇಲೆ ಬುಕ್ ಮಾಡೋದಾ ಅಥವಾ ಅದೇ ಶಾಪಿಗೆ ಹೋಗಿ ತೊಗೊಳ್ಳೋದಾ ಅಂತ ಇನ್ನೂ ಯೋಚನೆ ಮಾಡ್ತಾಯಿದ್ದೀವಿ. ನನಗೆ ಸಿಕ್ಕಾಪಟ್ಟೆ ಶೀತ ಆಗಿದೆ. 1 2 days ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಅದೇ ರೆಸ್ಟೇ ಸಿಗೋಲ್ಲ, ಬಟ್ ಇಟ್ಸ್ ಓಕೆ. 2 days ಅಲ್ಲಾಂದರೂ ಒಂದು 4 days ಅಲ್ಲಾದರೂ ಎಲ್ಲ ಸರಿ ಹೋಗುತ್ತೆ. ಸೊ ಇದಾಗಿದೆ ನನ್ನ ಬ್ಲಾಗ್. ಹೋಪ್ಸೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಥರ ಪುನಃ ಮತ್ತೆ ವ್ಲಾಗ್ದೊಂದಿಗೆ ಪುನಃ ಬರ್ತಾ ಇರ್ತೇನೆ. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಐ ನೋ ಐ ಹ್ಯಾವ್ ಬೀನ್ ಇರ್ರೆಗ್ಯುಲರ್, ಬಟ್ ಐ ವಿಲ್ ಟ್ರೈ ಟು ಬಿ ರೆಗ್ಯುಲರ್ ಫ್ರಮ್ ನೌ ಆನ್ವರ್ಡ್ಸ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಐ ಆಮ್ ಅರ್ಪಿತಾ ತಿಲ್ಕ ಸೈನಿಂಗ್ ಆಫ್. ಬಾಯ್.